ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕುಗಳಿಗೆ ಸಂಬಂಧಿಸಿದ ಟಾಸ್ಕ್ ಫೋರ್ಸ್ ಮತ್ತು ಆಶ್ರಯ ಸಭೆಯಲ್ಲಿ ಮಾತನಾಡಿ, ಕಳೆದ ವಾರದಲ್ಲಿ ನಡೆದಿದ್ದ ಸಭೆಯಲ್ಲಿ ಅನೇಕ ಪಿಡಿಒಗಳು ಬಡವರಿಗೆ ನಿವೇಶನಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ವಾರ ಕಾಲಾವಕಾಶ ಪಡೆದಿದ್ದ ಹಿನ್ನೆಲೆಯಲ್ಲಿ ಇಂದು ಸಭೆ ನಡೆಸಿದ ಶಾಸಕರು ತಾಲೂಕುವಾರು ಮಾಹಿತಿಯನ್ನು ಗ್ರಾಮ ಪಂಚಾಯಿತಿ ಪಿಡಿಒಗಳಿಂದ ಪಡೆದುಕೊಂಡು ತೀವ್ರ ಅಸಮಾಧಾನಗೊಂಡರು. ನಿವೇಶನ ರಹಿತರ ಪಟ್ಟಿಯಲ್ಲಿ ಅಪ್ಲೋಡ್ ಮಾಡಲು ಇಂದೇ ಕೊನೆ ದಿನಾಂಕ ಎಂದು ಸೂಚಿಸಿದರು. ಶೂನ್ಯ ಪ್ರಗತಿ ತೋರಿಸಿದ್ದು ಶಾಸಕರ ಕೋಪಕ್ಕೆ ಕಾರಣವಾಯಿತು. ಉಳಿದಂತೆ ಅನೇಕ ಪಿಡಿಒಗಳು 3, 4, 7 ಹೀಗೆ ಕಡಿಮೆ ನಿವೇಶನ ರಹಿತರನ್ನು ತೋರಿಸಿದರು. ಇಬ್ಬರು ಪಿಡಿಒ ಮಾತ್ರ 40ಕ್ಕಿಂತ ಹೆಚ್ಚು ಫಲಾನುಭವಿಗಳನ್ನು ಗುರುತಿಸಿದರು. ಪಿಡಿಒಗಳ ನಿರ್ಲಕ್ಷ್ಯವನ್ನು ಕಂಡು ಸಹನೆ ಕಳೆದುಕೊಂಡ ಶಾಸಕರು, ನಿಮ್ಮ ಸಬೂಬುಗಳು, ಹರಿಕತೆಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ನಿಮಗೆ ಬಡವರ ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಏಕೆ? ಜ್ಞಾನ ಇಲ್ಲವೇ? ಏನು ರೋಗ ಬಂದಿದೆ ನಿಮಗೆ ಎಂದು ಖಾರವಾಗಿಯೇ ಪ್ರಶ್ನಿಸಿದರು. ನಂತರ 3 ತಾಲೂಕುಗಳ ತಹಸೀಲ್ದಾರರು ಮತ್ತು ತಾಲೂಕು ಪಂಚಾಯಿತಿ ಇಒಗಳೊಂದಿಗೆ ಚರ್ಚಿಸಿ ಮೇ 25ರಂದು ಅಂತಿಮ ಕಾಲಾವಕಾಶ ನೀಡಿ ಸಭೆ ನಡೆಸುತ್ತೇನೆ. ಮತ್ತೆ ನಿರ್ಲಕ್ಷ್ಯ ಕಂಡುಬಂದರೆ ಪ್ರತಿ ತಾಲೂಕಿಗೆ ಕನಿಷ್ಠ 2 ಪಿಡಿಒಗಳನ್ನು ಸಸ್ಪೆಂಡ್ ಮಾಡಿಸಿಯೇ ನಂತರ ಸಭೆಯನ್ನು ಮಾಡುತ್ತೇನೆ. ನೀವು ಏನೇ ಬಾಯಿ ಬಡಿದುಕೊಂಡರೂ ಕನಿಕರ ತೋರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇವೆಲ್ಲ ನಿಮ್ಮ ಮನೆಯಾಗ ನನಗೆ ಕೆಲಸ ಆಗಬೇಕು. ನಾನು ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ, ಸುಮಾರು ಅವಕಾಶ ಕೊಟ್ಟಿದ್ದೀನಿ. ನೀವು ಅದನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ? ನಾನು ನೋಡ್ತಾ ಇದ್ದೀನಿ. ಅಟ್ಲೀಸ್ಟು ಸಿವು ನಾವು ಮೀಟಿಂಗ್ ಮಾಡಿದ್ಮೇಲೆ ಇವತ್ತು ರಿಪೋರ್ಟ್ ಮಾಡಿದ್ರೆ 0 ಬರುತ್ತಂದ್ರೆ ನಮ್ಗೆ ಹೆಂಗಿರುತ್ತೆ? ಏನಕ್ಕೆ ಮಾಡಬೇಕು? ನಾವು ಮೀಟಿಂಗ್ ಏನು ಬೇರೆ ಕೆಲಸ ಇಲ್ಲ ನಮ್ಮ ಮೀಟಿಂಗ್ ಮಾಡೋಕ್ಕೆ? ನಿಮ್ಗೆ ಆ ಸೀರಿಯಸ್ನೆಸ್ಸೇ ಬರ್ತಾ ಇಲ್ಲ ಕೆಲವ್ರಿಗಂತೂ. ನಾನು ನೋಡ್ತಾ ಇದ್ದೀನಿ. 100% ನಾನು ಹೇಳಿರ್ತೀನಿ ನೋಡಿ. ನೆಕ್ಸ್ಟ್ ಮೀಟಿಂಗಲ್ಲಿ ಇವತ್ತೇನು ನಾನು ಮೀಟಿಂಗಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಇವೇನಾದ್ರೂ ಬರಲಿಲ್ಲ ಅಂದರೆ 25ನೇ ತಾರೀಕು ಮೀಟಿಂಗ್ ಅಂತ ಇದ್ದಾರೆ. ಎಲ್ಲರೂ 22 ಬೇಡ ಅಂತ 25ನೇ ತಾರೀಕು ನೋಡ್ಕೊಂಡಿರಿ. ಒಂದೊಂದು ತಾಲೂಕು ಮಿನಿಮಮ್ ಅಂದರೆ ಫಸ್ಟ್ ಟೈಮ್ 2-6 ಜನ ಸಸ್ಪೆಂಡ್ ಮಾಡಿಬಿಟ್ಟೆ ಮತ್ತೆ ನಾನು ಮೀಟಿಂಗ್ ಆದ್ರೆ ನನ್ನ ಲೈಫಲ್ಲಿ ಮೀಟಿಂಗೇ ಮಾಡೋದು. ಅದೇ ದಿನಾಂಕದೊಳಗೆ ನಿವೇಶನಗಳಿಗೆ ಅಗತ್ಯವಾಗಿರುವ ಹೆಚ್ಚುವರಿ ಭೂಮಿಯನ್ನು ಸರ್ವೆ ಮಾಡಿಸಿ ಸಿದ್ಧಪಡಿಸಿಕೊಂಡು ಕೊಡುವುದಾಗಿ ಸಭೆಯಲ್ಲಿದ್ದ 3 ತಹಸೀಲ್ದಾರರು ತಿಳಿಸಿದರು. ಬಿಸಿಲಿನ ತಾಪಮಾನ ಹೆಚ್ಚುತ್ತಲೇ ಇರುವ ಸಂದರ್ಭದಲ್ಲಿ ಎಲ್ಲಿಯೂ ನೀರಿನ ಸಮಸ್ಯೆ ಬಾರದಂತೆ ತುರ್ತು ಕ್ರಮ ಜರುಗಿಸಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಆಗದಂತೆ ಅಧಿಕಾರಿಗಳು, ಸಿಬ್ಬಂದಿಯವರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಟ್ಯಾಂಕರ್ ನೀರು ಸರಬರಾಜು ತಾತ್ಕಾಲಿಕವೇ ಹೊರತು ಶಾಶ್ವತವಾಗಬಾರದು. ಗಾಳಿ, ಮಳೆ, ಬೆಳೆ ಅಥವಾ ಆಸ್ತಿಪಾಸ್ತಿಗಳ ನಷ್ಟವಾದರೆ ಅದಕ್ಕೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ತ್ವರಿತವಾಗಿ ಕ್ರಮ ವಹಿಸಿ ಪರಿಹಾರ ಕೊಡಿಸಬೇಕೆಂದು ಹೇಳಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.